Welcome to NR Pathshala. Today we'll be discussing the lesson Sahasi Monalisa, Class 6 Tili Kannada. ಪಾಠ ಪ್ರವೇಶ. ಯುದ್ಧವನ್ನು ಗೆಲ್ಲಿಸುವುದು ಸಾಹಸ, ಗಡಸು ಭೂಮಿಯನ್ನು ಉತ್ತ ಬಿತ್ತುವುದು ಸಾಹಸ, ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವುದೂ ಸಾಹಸ. ಇವು ಆಕಸ್ಮಿಕವಾಗಿ ದಿಢೀರನೆ ಬರುವುದಿಲ್ಲ. ಬಾಲ್ಯದಲ್ಲಿಯೇ ಈ ನಡತೆಯನ್ನು ಬೆಳೆಸಿಕೊಳ್ಳಬೇಕು. So they are saying here, winning a war is a achievement, sahasa. ಗಡಸು ಭೂಮಿಯನ್ನು ಉತ್ತು ಬಿತ್ತುವುದು ಸಾಹಸ means a dry land. To grow crops over there also is an achievement. It's a bravery. ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವುದು ಸಾಹಸ. To get first rank in the class, in the exams also is an achievement. ಇವು ಆಕಸ್ಮಿಕವಾಗಿ ದಿಢೀರನೆ ಬರುವುದಿಲ್ಲ. So all these achievements do not come instantly. ಬಾಲ್ಯದಲ್ಲಿಯೇ ಈ ನಡತೆಯನ್ನು ಬೆಳೆಸಿಕೊಳ್ಳಬೇಕು. So in childhood itself we have to put it into practice. ಇದೇ ರೀತಿ the same way ಪ್ರೀತಿ, ದಯೆ, ಅಂತಃಕರಣಗಳನ್ನು ಇನ್ನೊಬ್ಬರಿಗೆ ತೋರಿಸಲೇಬೇಕು. So like this we have to show love, compassion, mercy to others. We have to show them. ಇನ್ನೊಬ್ಬರ ಕಷ್ಟದಲ್ಲಿ ಸಹಾಯ, ಅನುಕಂಪ ಇರಬೇಕು. We should show compassion. When somebody is in difficulty, we have to help them when somebody is in difficulty. ವಿಶೇಷ ಚೇತನರ ಬಗ್ಗೆ, ರೋಗಿಗಳ ಬಗ್ಗೆ, ಅಜ್ಜ ಅಜ್ಜಿಯರಿಗೆ ನೀವು ಸಹಾಯ ಮಾಡಬೇಕು. ನಾವು ವಿಶೇಷ ಚೇತನರ ಬಗ್ಗೆ ಮೀನ್ಸ್ those who are handicapped, those who are sick, ರೋಗಿಗಳ ಬಗ್ಗೆ. ಅಜ್ಜ ಅಜ್ಜಿ, ಗ್ರ್ಯಾಂಡ್ ಪೇರೆಂಟ್ಸ್, ದಟ್ ಈಸ್ ಓಲ್ಡ್ ಪೀಪಲ್, ವಿ ಹ್ಯಾವ್ ಟು ಹೆಲ್ಪ್ ದೆಮ್. ಚಿಕ್ಕ ಬಾಲಕಿಯೊಬ್ಬಳು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕುರುಡ ಬಾಲಕನನ್ನು ರಕ್ಷಿಸಿದ ಸಾಹಸಕತೆ ಇಲ್ಲಿದೆ. ಸೊ ಇನ್ ದಿಸ್ ಲೆಸನ್ ದೇ ಆರ್ ಟಾಕಿಂಗ್ ಅಬೌಟ್ ಅ ಸ್ಮಾಲ್ ಗರ್ಲ್ ಹೂ ಸೇವ್ಡ್ ದ ಲೈಫ್ ಆಫ್ ಅ ಬ್ಲೈಂಡ್ ಪರ್ಸನ್. ಮಕ್ಕಳು ಇದರಿಂದ ಪ್ರೇರಣೆ ಪಡೆಯಬೇಕು. ಸೊ ಚಿಲ್ಡ್ರನ್ ಶುಡ್ ಗೆಟ್ ಇನ್ಸ್ಪೈರ್ಡ್ ಫ್ರಮ್ ಹರ್ ಸ್ಟೋರಿ. ಒಡಿಶಾ ರಾಜ್ಯದಲ್ಲಿ ಒಂದು ನಗರ, ಗೊಪ್ಪ ಬಂಧು. ಮೀನ್ಸ್ ಇನ್ ಒಡಿಶಾ ಸ್ಟೇಟ್ ದೇರ್ ಇಸ್ ಒನ್ ಸಿಟಿ ಆ್ಯಂಡ್ ದ ನೇಮ್ ಆಫ್ ದಟ್ ಸಿಟಿ ಈಸ್ ಗೋಪ ಬಂಧು. ಆ ನಗರದ UGME ಶಾಲೆಯ ಘಂಟೆ ಬಾರಿಸಿತು. So in that school, in that city, there is a school. The school's name is UGME and the bell rang over there. Gante ಬಾರಿಸಿತು. ಮಕ್ಕಳೆಲ್ಲ ಹೋ ಎನ್ನುತ್ತಾ ಮನೆಯ ಕಡೆ ಹೊರಟರು. So as soon as the school bell rang, children were very happy. They said ho and they started running towards the house. So ಮನೆಯ ಕಡೆ ಹೊರಟರು. They started going to their house. ಎರಡನೆಯ ತರಗತಿಯ ಮೊನಾಲಿಸಾ ಮೆಲ್ಲನೆ ಮನೆಗೆ ಹೊರಟಿದ್ದಳು. ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್, ಮೊನಾಲಿಸಾ ವಾಸ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಶಿ ಆಲ್ಸೋ ಸ್ಟಾರ್ಟೆಡ್ ಟು ಅವರ್ ಹೌಸ್. ಆಕೆಯ ಹಿಂದೆ 10 ವರ್ಷದ ಕುರುಡ ಹುಡುಗನು ಹೊರಟಿದ್ದನು. ಸೊ ಆಕೆಯ ಹಿಂದೆ ಬಿಹೈಂಡ್ ಹರ್ 10-year-old, 10 ವರ್ಷ, 10 is 10. ಸೊ 10-year-old ಬಾಯ್ ಹೂ ವಾಸ್ ಬ್ಲೈಂಡ್. ಕುರುಡ ಮೀನ್ಸ್ ಬ್ಲೈಂಡ್. ಹಿ ಆಲ್ಸೋ ಸ್ಟಾರ್ಟೆಡ್. ರಸ್ತೆಯ ಬದಿಯ ಹುಲ್ಲನ್ನು 2 ದಷ್ಟಪುಷ್ಟ ಹೋರಿಗಳು ಮೇಯುತ್ತಿದ್ದವು. ಸೊ ರಸ್ತೆಯ ಬದಿಯಲ್ಲಿ, ದಟ್ ಈಸ್ ಬಿಸೈಡ್ಸ್ ದ ರೋಡ್, ಹುಲ್ಲನ್ನು, ಗ್ರಾಸ್ ಇಸ್ ದೇರ್. ಸೊ 2 ದಷ್ಟಪುಷ್ಟ ಹೋರಿಗಳು, ಹೋರಿ ಮೀನ್ಸ್ ಮೇಲ್ ಕೌ, ದಟ್ ಈಸ್ ದಿ ಆಕ್ಸ್ ಆರ್ ಅ ಬುಲ್. ಓಕೆ, ಸೊ ದೇ ವೇರ್ ಗ್ರೇಸಿಂಗ್ ಆನ್ ದ ಗ್ರಾಸ್ ದಟ್ ವಾಸ್ ನಿಯರ್ ದ ರೋಡ್. ಸೊ ಮೇಯುತ್ತಿದ್ದವು, ಮೇಯುವುದು ಮೀನ್ಸ್ ಗ್ರೇಸಿಂಗ್. ಚಿನ್ನಾಟವಾಡುತ್ತಿದ್ದವು. ಸೊ ದೇ ವೇರ್ ಪ್ಲೇಯಿಂಗ್ ವಿತ್ ಈಚ್ ಅದರ್. ದೋಸ್ 2 ಬುಲ್ಸ್ ವೇರ್ ಪ್ಲೇಯಿಂಗ್ ವಿತ್ ಈಚ್ ಅದರ್. ಅವು ಒಮ್ಮಿಂದೊಮ್ಮೆಲೆ ಗುದ್ದಾಟಕ್ಕೆ ನಿಂತವು. ಸೊ ದೋಸ್ 2 ಸಡನ್ಲಿ ದೇ ಸ್ಟಾರ್ಟೆಡ್ ಫೈಟಿಂಗ್ ಅಮಂಗ್ ಈಚ್ ಅದರ್. ಸೊ ಗುದ್ದಾಟಕ್ಕೆ ನಿಂತವು. ಒಂದನ್ನು ಇನ್ನೊಂದು ಕೊಂಬಿನಿಂದ ತಿವಿಯುತ್ತಾ ಇರಿಯುತ್ತಾ ಮೆರೆದಾಡತೊಡಗಿದವು. So once the bulls started fighting, what they were doing? ಒಂದನ್ನು ಇನ್ನೊಂದು means one was attacking the other.
how they were attacking? Kombininda means they have horns, no? So with that horns they were attacking each other. So tiviyutta means they were injuring the another animal. So tiviyudu means tearing them. Iriyutta meredadatodagidavu. So they started fighting with their horns and injuring each other. Adannu Monalisa nodidalu. So this Monalisa was seeing that the bulls were fighting. ರಸ್ತೆಯ ಬದಿಗೆ ಸಾಗುತ್ತಿರುವಾಗ ಅವು ಅವಳ ಕಡೆಗೆ ಜಿಗಿದು ಬಂದವು. ಸೊ ವೆನ್ ಶಿ ವಾಸ್ ಗೋಯಿಂಗ್ ಇನ್ ದ ರೋಡ್, ವಾಟ್ ಹ್ಯಾಪೆಂಡ್? ರಸ್ತೆಯ ಬದಿಗೆ ಸಾಗುತ್ತಿದ್ದಾಗ, ಶಿ ವಾಸ್ ಗೋಯಿಂಗ್ ಆನ್ ದ ಸೈಡ್ ಆಫ್ ದ ರೋಡ್, ಅವು ಅವಳ ಕಡೆಗೆ ಜಿಗಿದು ಬಂದವು. ಸೊ ದೋಸ್ ಟು ಬುಲ್ಸ್ ಕೇಮ್ ಟುವರ್ಡ್ಸ್ ಹರ್. ಆ್ಯಂಡ್ ಹೌ ದೇ ಕೇಮ್? ಜಿಗಿದು ಬಂದವು ಮೀನ್ಸ್ ದೇ ವರ್ ಜಂಪಿಂಗ್ ಆ್ಯಂಡ್ ಕಮಿಂಗ್ ಟುವರ್ಡ್ಸ್ ಹರ್. ಆ ಕ್ಷಣ ಗಾಬರಿಗೊಂಡಳು. ಸೊ ಅಟ್ ದ್ಯಾಟ್ ಮೂಮೆಂಟ್ ಮೊನಾಲಿಸಾ ಗಾಟ್ ಸ್ಕೇರ್ಡ್. ಇನ್ನೇನು ತಿವಿಯಬೇಕೆನ್ನುವಷ್ಟರಲ್ಲಿ ಜೀವದ ಹಂಗಿಲ್ಲದೆ ಜೋರಾಗಿ ಆ ಬದಿಗೆ ಓಡಿದಳು. ಸೊ ವೆನ್ ದೇ ಕೇಮ್ ಜಂಪಿಂಗ್ ಟುವರ್ಡ್ಸ್ ಹರ್, ಇಟ್ ವಾಸ್ ಅಬೌಟ್ ಟು ಹರ್ಟ್ ಹರ್ ವಿತ್ ದ ಹಾರ್ನ್ಸ್. ಮೀನ್ಸ್ ತಿವಿಯಬೇಕೆನ್ನುವಷ್ಟರಲ್ಲಿ, ಬೈ ದ ಟೈಮ್ ದೇ ಕುಡ್ ಹರ್ಟ್ ಹರ್ ವಿತ್ ದರ್ ಹಾರ್ನ್ಸ್, ವಾಟ್ ಶಿ ಡಿಡ್? ಜೀವದ ಹಂಗಿಲ್ಲದೆ ಜೋರಾಗಿ ಆ ಬದಿಗೆ ಓಡಿದಳು. ಸೊ ಇಮ್ಮಿಡಿಯೇಟ್ಲಿ ಶಿ ಜಂಪ್ಡ್ ಆ್ಯಂಡ್ ರ್ಯಾನ್ ಟುವರ್ಡ್ಸ್ ದಿ ಅದರ್ ಸೈಡ್. ಬದುಕಿದೆಯಾ ಬಡ ಜೀವ ಎನ್ನುವಷ್ಟರಲ್ಲಿ ಚೆಟ್ಟನೆ ಚೀರಿದ ಅಳುವ ಶಬ್ದ ಕೇಳಿತು. ಸೊ ಬದುಕಿದೆಯಾ ಬಡ ಜೀವ, ಬೈ ದ ಟೈಮ್ ಶಿ ಕುಡ್ take her breath, oh I'm saved. By that time what happened? She heard one loud scream. ಚಿಟ್ಟನೆ ಚೀರಿದ ಅಳು ಶಬ್ದ. ಚೀರಿದ ಮೀನ್ಸ್ ಸ್ಕ್ರೀಮಿಂಗ್ ಸೌಂಡ್, ಕ್ರೈಯಿಂಗ್ ಸೌಂಡ್. ಶಿ ಹರ್ಡ್. ಅದರ ಬೆನ್ನ ಹಿಂದೆಯೇ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಹುಡುಗನೊಬ್ಬನು ಕಿರುಚುತ್ತಿದ್ದ. ಶಿ ಹರ್ಡ್ ಒನ್ ಲೌಡ್ ಸ್ಕ್ರೀಮಿಂಗ್ ಸೌಂಡ್. And behind only she heard one boy screaming. ನನ್ನನ್ನು ಕಾಪಾಡಿ ಕಾಪಾಡಿ means help me means one boy was screaming. ಕಿರುಚುತ್ತಿದ್ದ means screaming. ಮೊನಾಲಿಸಾ ಧ್ವನಿಯತ್ತ ಹೊರಳಿ ನೋಡಿದಳು. ಸೊ ಶಿ ಟರ್ನ್ ಟುವರ್ಡ್ಸ್ ದಿ ಸೌಂಡ್. ಆ ಕುರುಡು ಹುಡುಗ ದನಗಳ ತಿವಿತಕ್ಕೆ ಒಳಗಾಗಿ ಬಿದ್ದಿದ್ದನು. ಸೊ ದಟ್ ಬ್ಲೈಂಡ್ ಬಾಯ್ ವಾಸ್ ಹರ್ಟ್ ಬೈ ದೋಸ್ ಬುಲ್ಸ್. ರಕ್ತ ಸೋರುತ್ತಿತ್ತು. ಹಿ ವಾಸ್ ಬ್ಲೀಡಿಂಗ್. ಸಹಾಯಕ್ಕಾಗಿ ಅತ್ತ ಇತ್ತ ಕೈಯಾಡಿಸುತ್ತಿದ್ದನು. ಸೊ ಫಾರ್ ಹೆಲ್ಪ್ ಹಿ ವಾಸ್ ಲಿಫ್ಟಿಂಗ್ ಹಿಸ್ ಹ್ಯಾಂಡ್ ಆ್ಯಂಡ್ ಕಾಲಿಂಗ್ ಪೀಪಲ್, ಮೂವಿಂಗ್ ಹಿಸ್ ಹ್ಯಾಂಡ್. ಎದ್ದು ನಿಂತರೆ ಅವನು ಆ ದನಗಳ ತುಳಿತಕ್ಕೆ ಸಿಕ್ಕಿ ಬೀಳುತ್ತಿದ್ದ. ಸೊ ವೆನ್ ಹಿ ಟ್ರೈ ಟು ಸ್ಟ್ಯಾಂಡ್ ಅಪ್, those cows were pushing him down. They were stamping him down. ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ 2 ಕಾರುಗಳು ವೇಗವಾಗಿ ಎದುರು ಬದುರು ಬರುತ್ತಿದ್ದವು. ಸೊ ಅಟ್ ದ ಸೇಮ್ ಟೈಮ್ ಇನ್ ದ್ಯಾಟ್ ರೋಡ್ 2 vehicles were coming in the opposite direction. 2 cars were coming in the opposite direction in a good speed. So ವೇಗವಾಗಿ ಎದುರು ಬದುರು means in both cars were coming in opposite direction. ಕ್ಷಣ ತಡ ಮಾಡಿದರೆ ಹುಡುಗ ಸಾಯುತ್ತಾನೆಂದು ಮೊನಾಲಿಸಾ ಚಿಂತಿಸಿದಳು. Now Monalisa saw these 2 vehicles coming in a good speed and she was worried now. ಕ್ಷಣ ತಡ ಮಾಡಿದರೆ, if it is delayed by even few seconds, the boy will die. ಹೋರಿಗಳಿಗೆ ಹೆದರದೆ, ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಓಡಿದಳು. ಸೊ ಮೊನಾಲಿಸಾ ran towards the boy, not bothered about the cows that they will attack or about the vehicles that are coming in the speed. She runs to help that boy. ಆ ಕುರುಡು ಹುಡುಗನ ಕೈ ಹಿಡಿದಳು. She went and held that blind boy's hand. ಧರಧರನೆ ಎಳೆದು ರಸ್ತೆಯ ಅಂಚಿಗೆ ತಂದಳು. She held that boy's hand and she pulled him. She dragged him. So ಧರಧರನೆ ಎಳೆದು, she dragged him and she brought him to the side of the road. ರಸ್ತೆಯ ಅಂಚಿಗೆ ತಂದಳು. ಆತನನ್ನು ಬದುಕಿಸಿದಳು. ಸೊ ಶಿ ಸೇವ್ಡ್ ದಟ್ ಬಾಯ್ಸ್ ಲೈಫ್. ತಾನು ಕುಸಿದು ಕುಳಿತಳು. ಶಿ ಆಲ್ಸೋ ಸ್ಯಾಟ್ ಡೌನ್. ಶಿ ಆಲ್ಸೋ ಫೆಲ್ ಆನ್ ದಟ್ ಗ್ರೌಂಡ್ ಆ್ಯಂಡ್ ಶಿ ಸ್ಯಾಟ್ ಡೌನ್. ರಸ್ತೆಯಲ್ಲಿ ಸಾಗುತ್ತಿದ್ದ ಕಾರಿನವನು ಇದನ್ನೆಲ್ಲ ನೋಡಿದ. ಸೊ ರಸ್ತೆಯಲ್ಲಿ ಸಾಗುತ್ತಿದ್ದ ಕಾರಿನವನು, ಸೊ ದ ಡ್ರೈವರ್
who was driving that vehicle saw all this. ಅವನು ತನಗೇನೂ ಸಂಬಂಧವಿಲ್ಲದಂತೆ ಹೊರಟು ಹೋದನು. ಸೊ ದ್ಯಾಟ್ ಡ್ರೈವರ್ he was seeing all this and then he also left away. Like a way he has no relation to all these things that is happening. So ಏನೂ ಸಂಬಂಧವಿಲ್ಲದಂತೆ, as though he has no connection with all this happening, he just drove and went away. ಇನ್ನೊಬ್ಬ ಕಾರಿನ ಚಾಲಕ, that is one more way car's driver, ಕಾರನ್ನು ನಿಲ್ಲಿಸಿದ. He stopped the vehicle. So one car driver just went away. Second car driver stopped over there. ಆ ದನಗಳನ್ನು ಓಡಿಸಿದ. Then the driver drew away those cows that were there. ಬಿದ್ದ ಮಗುವನ್ನು ಎಬ್ಬಿಸಿದ. So the child which fell down, he lifted that child. ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆ ತೆಗೆದ. So in his car there was ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ. ಪ್ರಥಮ means primary, ಚಿಕಿತ್ಸೆ means treatment, ಪೆಟ್ಟಿಗೆ is a box. So first aid box. He took the first aid box. ರಕ್ತ ಒಸರುತ್ತಿದ್ದ ಕಾಲನ್ನು ಡೆಟಾಲ್ನಿಂದ ಒರೆಸಿದ. So the blood was bleeding in the leg. He cleaned that wound with Dettol. So ಡೆಟಾಲ್ನಿಂದ ಒರೆಸಿದ. ಬ್ಯಾಂಡೇಜ್ ಕಟ್ಟಿದ. He tied one bandage to that boy. ಥರಥರನೆ ನಡುಗುತ್ತಿದ್ದ ಕುರುಡು ಹುಡುಗನಿಗೆ ಸಮಾಧಾನ ಹೇಳಿದನು. ಸೊ the boy was shaking, that blind boy who was wounded, he was shaking in the fear. So ಥರಥರನೆ ನಡುಗುತ್ತಿದ್ದ. ನಡುಗುದು means shivering. ಕುರುಡು ಹುಡುಗನಿಗೆ ಸಮಾಧಾನ ಹೇಳಿದನು. ಸೊ ದ ಡ್ರೈವರ್ ಕನ್ಸೋಲ್ಡ್ ಹಿಮ್. ಮೊನೊಲಿಸಳನ್ನು ಎಬ್ಬಿಸಿದ. ಸೊ he lifted Monalisa also. He lifted Monalisa also and said, Bhesh mago. Bhesh means very good child. ನಿನ್ನ ಧೈರ್ಯ ಮೆಚ್ಚಿದೆ. I appreciate your bravery. ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಡನ ಜೀವ ಉಳಿಸಿತು. ನಿನ್ನ ಸಮಯ ಪ್ರಜ್ಞೆ, that is presence of mind. Your presence of mind saved one blind boy's life. ನಿನ್ನ ಸಹಾನುಭೂತಿ ದೊಡ್ಡದು. Your compassion is great. ಎಂದು ಮಗುವನ್ನು ಎತ್ತಿ ಮುದ್ದಾಡಿದನು. He lifted Monalisa and he appreciated her. ಆಗ ಮಗು, that time the child, that is Monalisa, says, ಮಾಮಾ ನೀನು ಬಹಳ ಒಳ್ಳೆಯವನು. ಆ ತುಂಟ ದನಗಳನ್ನು ಓಡಿಸಿದೆ. So now Monalisa is saying to the driver, he is saying mama. Mama means uncle. So ನೀನು ಬಹಳ ಒಳ್ಳೆಯವನು. ಅಂಕಲ್, ಯು ಆರ್ ವೆರಿ ನೈಸ್ ಮ್ಯಾನ್. ಆ ತುಂಟ ದನಗಳನ್ನು ಓಡಿಸಿದೆ. ಯು ಡ್ರೂ ಅವೇ ದೋಸ್ ನಾಟಿ ಕೌಸ್. ಈ ಕಣ್ಣು ಕಾಣದ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜು ಕಟ್ಟಿ ಸಂತೈಸುತ್ತಿರುವೆ. ಸೊ ಯು ಆರ್ ಗಿವಿಂಗ್ ಫಸ್ಟ್ ಏಡ್ ಟು ದಿಸ್ ಬಾಯ್, ದಿಸ್ ಬ್ಲೈಂಡ್ ಬಾಯ್, ಆ್ಯಂಡ್ ಯು ಆರ್ ಆಲ್ಸೋ ಕಂಫರ್ಟಿಂಗ್ ಹಿಮ್. ಆಪತ್ತಿಗೆ ಆದವನೇ ನೆಂಟ. ಆಪತ್ತಿಗೆ ಆದವನೇ ನೆಂಟ means what? ಆಪತ್ತಿಗೆ means like we say, a friend in need is a friend in deed. So whenever there is difficulty, whoever is there, they are only our relatives. So she's saying like that. This is a saying. ಆಪತ್ತಿಗೆ ಆದವನೇ ನೆಂಟ. ಇತರರಿಗೆ ಸಹಾಯ ಮಾಡುವ ದೊಡ್ಡ ಗುಣವಿದೆ. You have this good quality of helping others. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ಲೆಟ್ ಗಾಡ್ ಬ್ಲೆಸ್ ಯು ಎಂದು ಧನ್ಯವಾದ ಹೇಳಿದಳು. ಸೊ ಲೈಕ್ ದಿಸ್ ಶಿ ಥ್ಯಾಂಕ್ಡ್ ದ ಡ್ರೈವರ್. ಸೊ ಹೌ ಡಿ ಶಿ ಥ್ಯಾಂಕ್ ದ ಡ್ರೈವರ್? ಶಿ ಸೇಸ್, ಅಂಕಲ್, ಯು ಆರ್ ಅ ವೆರಿ ಗುಡ್ ಪರ್ಸನ್. ಯು ಡ್ರೂ ಅವೇ ದೋಸ್ ಕೌಸ್ ಆ್ಯಂಡ್ ಯು ಟುಕ್ ಕೇರ್ ಆಫ್ ದಿಸ್ blind boy. You put bandage for him, you are comforting him, and you are a good man. You were there during difficulties, and you have this good quality to help others. Let God bless you. Let God keep you in good health, she says, and this is how she is thanking the person. Now the person is replying, that is the driver is replying. 7 ವರ್ಷದ ಬಾಲಕಿಯ ಮುಗ್ಧ ಮಾತುಗಳಿಗೆ ಆತ ಬೆರಗಾದನು. ಸೊ 7 ವರ್ಷದ ಬಾಲಕಿ. ಸೊ she is 7 years old. Monalisa is 7 years old. She is in 2nd standard, no? So the driver was taken aback by her ಮುಗ್ಧ ಮಾತುಗಳು, very innocent words.
when he heard her talking like this, he was very surprised. And he says, Abba, neeneshtu jaane. He's telling, oh my God, you're so smart. Ninna hetta tande taigalu dhanyaru. And says, your parents are very gifted people. ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ. ನಿನ್ನ ಗುರುಗಳು, ಯೋರ್ ಟೀಚರ್ಸ್ ಹ್ಯಾವ್ ಗಿವನ್ ಯು ಗುಡ್ ಎಜುಕೇಷನ್. ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ. ಪರರ ನೋವನ್ನು ತನ್ನ ನೋವೆಂದು ತಿಳಿಯುವ ನಿನ್ನ ಭಾವನೆ ಮೆಚ್ಚುವಂತಹದ್ದು. ಸೊ ಪರರ ನೋವನ್ನು, ಅದರ್ಸ್ ಪೇನ್, ತನ್ನ ನೋವೆಂದು ತಿಳಿಯುವ, ದಟ್ ಈಸ್ ಅದರ್ಸ್ ಪೇನ್ ಈಸ್ ಮೈ ಪೇನ್. This understanding you are having, no, that should be very much appreciated. ಮೆಚ್ಚುವಂತಹದ್ದು. ನಿನ್ನ ಭವಿಷ್ಯ ಬೆಳಗಲಿ. Let your future be bright ಎಂದನು. So the driver says this to Mona Lisa. ಅಷ್ಟರಲ್ಲಿ 16 ಜನ ಸೇರಿದರು. So by this time around 10-20 people, like 16 ಜನ, we say, no, about 10 people join over there. They gather around them. ಈ ಸುದ್ದಿ ಊರ ತುಂಬ ಹರಡಿತು. ಸೊ ದಿಸ್ ನ್ಯೂಸ್ ಸ್ಪ್ರೆಡ್ ಆಲ್ ಓವರ್ ದ ಪ್ಲೇಸ್. ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಶಾಲೆಗೆ ಬಂದರು. ಅವಳಿಗೆ ಬಹುಮಾನ ನೀಡಿ ಸನ್ಮಾನಿಸಿದರು. ಅವಳ ಸಾಹಸವನ್ನು ಸೂಚನಾ ಫಲಕದ ಮೇಲೆ ಪ್ರಕಟಿಸಿದರು. ಮುಖ್ಯೋಪಾಧ್ಯಾಯರು ಚಿತ್ರಸಹಿತ ವಿವರಣೆ ನೀಡಿದರು. ಸೊ ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಶಾಲೆಗೆ ಬಂದರು. ದಟ್ ಇಸ್ ಆಲ್ ದ ಪೀಪಲ್ಸ್ ಕೇಮ್ ಟು ಹರ್ ಸ್ಕೂಲ್ ಆ್ಯಂಡ್ ಅವಳಿಗೆ ಬಹುಮಾನ ನೀಡಿ ಸನ್ಮಾನಿಸಿದರು. ದೇ ಗೇವ್ ಹರ್ ದ ಪ್ರೈಸ್ ಆ್ಯಂಡ್ ದಿಸ್ ಫೆಲಿಸಿಟೇಟೆಡ್ ಹರ್ ಫಾರ್ ಹರ್ ಬ್ರೇವರಿ. ಅವಳ ಸಾಹಸವನ್ನು ಸೂಚನಾ ಫಲಕದ ಮೇಲೆ ಪ್ರಕಟಿಸಿದರು. ಸೊ ಅವಳ ಸಾಹಸ, ದಟ್ ಈಸ್ ಅ ಬ್ರೇವರಿ ಆ್ಯಕ್ಟ್, ವಾಸ್ ಪುಟ್ ಆನ್ ದ ನೋಟಿಸ್ ಬೋರ್ಡ್ ಆನ್ ದ ಸ್ಕೂಲ್. ಸೂಚನಾ ಫಲಕ ಮೀನ್ಸ್ ನೋಟಿಸ್ ಬೋರ್ಡ್. ಮುಖ್ಯೋಪಾಧ್ಯಾಯರು ಚಿತ್ರಸಹಿತ ವಿವರಣೆ ನೀಡಿದರು. ಸೊ ದ ಪ್ರಿನ್ಸಿಪಲ್ ವಿತ್ ದ ಪಿಕ್ಚರ್ಸ್ ಶಿ ಎಕ್ಸ್ಪ್ಲೈನ್ಡ್ ಅಬೌಟ್ ಹರ್ ಬ್ರೇವರಿ. ಜಿಲ್ಲಾಧಿಕಾರಿಗಳು ಶಾಲೆಗೆ ಬಂದು ಮಗುವನ್ನು ಅಭಿನಂದಿಸಿದರು. ಸೊ ಜಿಲ್ಲಾಧಿಕಾರಿ ಕಮ್ಸ್ ಟು ದ ಸ್ಕೂಲ್ ಆ್ಯಂಡ್ ಮಗುವನ್ನು ಅಭಿನಂದಿಸಿದರು. ಸೊ ಹಿ ಕಂಗ್ರ್ಯಾಚುಲೇಟ್ಸ್ ದ ಚೈಲ್ಡ್, ದಟ್ ಈಸ್ ಮೊನಾಲಿಸಾ, ಆ್ಯಂಡ್ ಹಿ ಸೇಸ್, ದಯವೇ ಧರ್ಮದ ಮೂಲ. Mercy only is the root for all religion. He says, ಧರ್ಮದ ಮೂಲ. ಅವಳ ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಹೊಗಳಿದರು. ಹೊಗಳುವುದು ಮೀನ್ಸ್ ಪ್ರೇಸಿಂಗ್. ಸೊ ಹಿ ಪ್ರೇಸಸ್ ಹರ್ಸ್ ಮಾನವೀಯತೆ, ದಟ್ ಇಸ್ ಹರ್ ಹ್ಯುಮ್ಯಾನಿಟಿ, ಆ್ಯಂಡ್ ಹರ್ ಬ್ರೇವರಿ. ಸಹಾನುಭೂತಿಯನ್ನು ಹೊಗಳಿದರು. ಸೊ ದೇ ಪ್ರೇಸ್ ದ್ಯಾಟ್. ಧೈರ್ಯ, ಸಾಹಸಗಳೇ ಗೆಲುವಿನ ಮೆಟ್ಟಿಲು ಎಂದರು. ಸೊ ಆ್ಯಂಡ್ ಹಿ ಆಲ್ಸೋ ಸೇಸ್ ದ್ಯಾಟ್ ಧೈರ್ಯ, ಬ್ರೇವರಿ ಆ್ಯಂಡ್ ಸಾಹಸಗಳೇ, ದಟ್ ಈಸ್ ಅ ಬ್ರೇವರಿ ಆ್ಯಕ್ಟ್, ಗೆಲುವಿನ ಮೆಟ್ಟಲು, ದೇ ಆರ್ ದಿ ಸ್ಟೆಪ್ಪಿಂಗ್ ಸ್ಟೋನ್ಸ್ ಫಾರ್ ಸಕ್ಸಸ್ ಎಂದರು. ಅಬ್ದುಲ್ ಹಮೀದನ ಸಾಹಸದ ಕತೆ ನೆನಪಿಸಿದರು. ಸೊ ಹಿ ಆಲ್ಸೋ ರಿಮೈಂಡ್ಸ್ ದೆಮ್ ಆಫ್ ಅಬ್ದುಲ್ ಹಮೀದ್ಸ್ ಸಾಹಸ ಕತೆ, ದಟ್ ಈಸ್ ಅ ಬ್ರೇವರಿ ಸ್ಟೋರಿ ಆಫ್ ಅಬ್ದುಲ್ ಹಮೀದ್. ಮಕ್ಕಳೆಲ್ಲರೂ ಖುಷಿಪಟ್ಟು ಚಪ್ಪಾಳೆ ತಟ್ಟಿದರು. ಸೊ ಚಿಲ್ಡ್ರನ್ ವೇರ್ ಆಲ್ ಹ್ಯಾಪಿ. ಮಕ್ಕಳೆಲ್ಲರೂ ಖುಷಿ, ಆಲ್ ವೇರ್ ಹ್ಯಾಪಿ. ಆ್ಯಂಡ್ ವಾಟ್ ದೇ ಡಿಡ್, ಚಪ್ಪಾಳೆ ತಟ್ಟಿದರು. ದೇ ಆಲ್ ಕ್ಲಾಪ್ಡ್. ಎಲ್ಲರಿಗೂ ಸಿಹಿ ಹಂಚಿದರು. ದೇ ಗೇವ್ ಸ್ವೀಟ್. ಸಿಹಿ ಈಸ್ ಸ್ವೀಟ್ ಫಾರ್ ಎವ್ರಿಬಡಿ. ಒಡಿಶಾ ರಾಜ್ಯ ಸರ್ಕಾರದ ಮಕ್ಕಳ ಕಲ್ಯಾಣ ಮಂಡಳಿ ಆಕೆಯನ್ನು ಗೌರವಿಸಿತು. ಸೊ ಒಡಿಸ್ಸಾಸ್ ರಾಜ್ಯ ಸರ್ಕಾರ, ದಟ್ ಈಸ್ ಅ ಸ್ಟೇಟ್ ಗವರ್ಮೆಂಟ್, ಮಕ್ಕಳ ಕಲ್ಯಾಣ ಮಂಡಳಿ. ಓಕೆ, ದಟ್ ಒನ್ ಮಂಡಳಿ ಈಸ್ ದೇರ್ ಹೂಸ್ ನೇಮ್ ವಾಸ್ ಮಕ್ಕಳ ಕಲ್ಯಾಣ, ಆ್ಯಂಡ್ ದೇ ವಿಲ್ ಫೆಲಿಸಿಟೇಟ್ ಹರ್. ಆಕೆಯನ್ನು ಗೌರವಿಸಿದರು. ಅಪ್ರತಿಮ ಸಾಹಸಿಗಳಿಗೆ ಮೀಸಲಾದ ಗೀತಾ ಚೋಪ್ರಾ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡಿತು. ನಾಟ್ ಓನ್ಲಿ ದ್ಯಾಟ್, ಈವನ್ ದ ಇಂಡಿಯನ್ ಗವರ್ಮೆಂಟ್, ಭಾರತ ಸರ್ಕಾರ ಗಿವ್ಸ್ ಹರ್ ದ ಅಪ್ರತಿಮ ಸಾಹಸಿಗಳಿಗೆ, ಮೀನ್ಸ್ extraordinary brave people, no, they give one award. That award's name is Geeta Chopra Award. Remember this, Geeta Chopra Award. So they gave Mona Lisa the Geeta Chopra Award also from the Indian government. ಶಾಲೆಯಲ್ಲಿ ಇವಳ ಹೆಸರು ಮೊನಾಲಿಸಾ ದೇವಿ. So in the school her name is Mona Lisa Devi.
ಇವಳು ಭುವನೇಶ್ವರದವಳು. ಸೊ ಶಿ ಬಿಲಾಂಗ್ಸ್ ಟು ಭುವನೇಶ್ವರ ಪ್ಲೇಸ್. ಈಕೆಯ ತಂದೆ ದಿಜರಾಜ ಮಲ್ಲಿಕ್. ಸೊ ಹರ್ ಫಾದರ್ಸ್ ನೇಮ್ is ದಿಜರಾಜ ಮಲ್ಲಿಕ್. So in the question they have also asked about the mother's name. Mother's name is not given in the lesson. ಇವಳು ದಿನಾಂಕ 25/7/1980, that is 25/7/1950 ರಲ್ಲಿ ಜನಿಸಿದಳು. ಸೊ ದಟ್ ವಾಸ್ ಅ ಡೇಟ್ ಆಫ್ ಬರ್ತ್. ಈ ಘಟನೆ 1987, that is 1987 January 16 ರಂದು ಜರುಗಿತು. So this incident, which incident? That when she was coming from school, a blind boy comes and she saves the blind boy from the cows and from the car. Okay, so this was her bravery act, and this bravery act took place when it took place in 1987 16th January. ಆಗ ಅವಳು UGME ಶಾಲೆಯ 2ನೇ ತರಗತಿಯ ವಿದ್ಯಾರ್ಥಿನಿ. ಸೊ at that point Mona Lisa was studying in the 2nd standard and her school's name was UGME school. ಇವಳು ನೃತ್ಯ ಹಾಗೂ ಸಂಗೀತದಲ್ಲಿ ನಿಪುಣೆ. ಸೊ ಶಿ ನೋಸ್ ಡಾನ್ಸ್ ಆ್ಯಂಡ್ ಶಿ ನೋಸ್ ಮ್ಯೂಸಿಕ್ ಆಲ್ಸೋ. ಭಾರತ ಜಪಾನ್ ಮೈತ್ರಿ ಸಂಘದ ವಾರ್ಷಿಕೋತ್ಸವದ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಳು. ಸೊ ಶಿ ಪಾರ್ಟಿಸಿಪೇಟೆಡ್ ಇನ್ ಭಾರತ ಜಪಾನ್ ಮೈತ್ರಿ. ಮೈತ್ರಿ ಮೀನ್ಸ್ ಫ್ರೆಂಡ್ಲಿ. Sangha. Sangha is one small committee or an association. So there's annual day, Varshikotsava, the Nritya. On their annual day, she performed one dance there. So Amogha Nritya Pradarshana Needidalu. She gave a very beautiful dance program there. Andina Odisha Rajyada Rajyapala Vishwambharanatha ಪಾಂಡೆಯವರಿಂದ ಪುರಸ್ಕಾರ ಪಡೆದಳು. ಸೊ ಶಿ ಗಾಟ್ ಅ ಅವಾರ್ಡ್ ಆಲ್ಸೋ ಫ್ರಮ್ ದ ರಾಜ್ಯಪಾಲ, ದಟ್ ಈಸ್ ವಿಶ್ವಾಂಭರನಾಥ ಪಾಂಡೆ. ಫ್ರಮ್ ಹಿಸ್ ಹ್ಯಾಂಡ್ಸ್ ಶಿ ಗಾಟ್ ದಿ ಅವಾರ್ಡ್ ಆಲ್ಸೋ, ಪ್ರೈಸ್ ಆಲ್ಸೋ. ಆಗ ಇವಳು 4ನೇ ತರಗತಿಯ ವಿದ್ಯಾರ್ಥಿನಿ. ಸೊ ವೆನ್ ಶಿ ಗಾಟ್ ದಿಸ್ ಅವಾರ್ಡ್ ಶಿ ವಾಸ್ ಇನ್ 4th standard. ಥ್ಯಾಂಕ್ ಯು ಚಿಲ್ಡ್ರನ್.